ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ದಿನ ಇವಳು ಮಗು ವಿಷಯದಲ್ಲಿ ಅಗ್ರೆಸಿವ್ ಆಗಿದ್ಲು. ರಮೇಶನ್ಗೆ ಒಂದು ಗತಿ ಕಾಣಿಸ್ದೋಳು ಇವಳು. ಚಿನ್ನು ಆಸ್ಪತ್ರೆಗೆ ಸೇರೋದಕ್ಕೆ ಕಾರಣನೂ ಇವಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನ ಬೆಟ್ಟದ ಮೇಲಿಂದ ತಳ್ಳಿ ಕೊಲ್ಲೋದಕ್ಕೆ ನೋಡ್ದೋಳು. ನಾಳೆ ರಾಘವ್ಗೆ ಏನಾದ್ರೂ ಅಪಾಯ ಮಾಡಿದ್ರೆ ಏನ್ ಮಾಡೋದು? ಇಲ್ಲ, ಯಾವುದೇ ಕಾರಣಕ್ಕೂ ರಾಘವ್ನ ಅವಳ ಹತ್ರ ಬಿಡ್ಲೇಬಾರ್ದು. ಒಂದು ರಾಘವ್ ನನ್ನ ಜೊತೆಲಿರ್ಬೇಕು ಅಥವಾ ನಾನು ಅವನ ಜೊತೆಲಿರ್ಬೇಕು. ಇದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ಬೇಕಲ್ಲ. ಏನ್ ಮಾಡೋದು? ರಾಘವ್ನ ಅಲ್ಲಿ ಬಿಟ್ರೆ ಖಂಡಿತ ಕೊಂದ್ಬಿಡ್ತಾಳೆ ಅವಳು. ಅರ್ಚನಾ ಅವರೇ, ಬನ್ನಿ ಮಂತ್ರ ಅವರೇ. ನಿಮ್ಮ ಹತ್ರ ಸಾರಿ ಕೇಳೋಣ ಅಂತ ಬಂದೆ. ನನ್ನ ಹತ್ರ ನೀವು ಸಾರಿನಾ? ಯಾಕೆ? ಅಲ್ಲ, ಸುಶಾಂತ್ ಹತ್ರ ಹೇಳಿ ರಾಘವ್ ನಿಮ್ ಜೊತೆ ಹೋಗೋದ್ ಬೇಡ ಅಂತ ಹೇಳ್ಸಿದ್ದೆ ನಾನು. ಯಾಕೆ ಅಂತ ರಾಘವ್ಗೆ ಅರ್ಥ ಆಗ್ತಿರ್ಲಿಲ್ಲ. ಆಕ್ಚುಲಿ ನಿಮ್ಮಿಂದ ರಾಘವ್ನ ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ರಾಘವ್ನ ನಿಮ್ಮ ಹತ್ರ ಕಳಿಸ್ಲಿಲ್ಲ. ಯಾಕೆ ಅಂದ್ರೆ ಅವನು ಇತ್ತೀಚೆಗೆ ನಿಮ್ ಜೊತೆ ತುಂಬಾ ಬೆರೀತಿದ್ದಾನೆ. ನನ್ ಮಾತನ್ನೇ ಕೇಳ್ತಿಲ್ಲ. ನನ್ ಜೊತೆನ ಅಟ್ಯಾಚ್ಮೆಂಟ್ ಕಮ್ಮಿ ಆಗಿದೆ. ನೀವ್ ಹೇಳ್ತಿರೋದಲ್ಲ ದೊಡ್ಡವರಾಗಿ ಸರಿನೇ, ಓಕೆ. ಆದ್ರೆ ಮಕ್ಳ ಮನ್ಸಿಗದು ಸರಿಯಲ್ಲ. ರಾಘವ್ ಇನ್ನು ಚಿಕ್ಕ ಹುಡುಗ ಅಲ್ವಾ? ಇದೆಲ್ಲ ಅವನಿಗೆ ಹೇಗೆ ಅರ್ಥ ಆಗುತ್ತೆ ಮಂತ್ರ? ಅರ್ಥ ಆಗಲ್ಲ ಅಂತ ನನಗೂ ಗೊತ್ತು. ಆದ್ರೆ ಅರ್ಥ ಮಾಡಿಸ್ಬೇಕಲ್ವಾ? ಇವಾಗ ಅರ್ಥ ಮಾಡಿಸ್ಲಿಲ್ಲ ಅಂದ್ರೆ ಇನ್ ಮುಂದಕ್ಕೆ ಅರ್ಥನೇ ಆಗಲ್ಲ. ಬೆಳೀತಾ ಬೆಳೀತಾ ಮಕ್ಕಳು ದಾರಿ ತಪ್ಪೋ ಚಾನ್ಸಸ್ ಜಾಸ್ತಿ ಇರತ್ತೆ. ಇವತ್ತೇನಾದ್ರೂ ಶಾಂತಿ ಬದುಕಿದಿದ್ರೆ ರಾಘವ್ ಆ ರೀತಿ ಆಡ್ತಿದ್ನ? ಇಲ್ಲ ತಾನೇ. ಇವಾಗ ನೋಡಿ, ಆಟಾಡ್ತಾ ಆಟಾಡ್ತಾ ಕಾಯಿನೇ ನುಂಗ್ಬಿಟ್ಟ. ಯಪ್ಪ, ಟೈಮಿಗೆ ಸರಿಯಾಗಿ ನಾನು ನೋಡ್ದೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ, ಬದುಕಿಸ್ದೆ. ಇಲ್ಲ ಅಂದಿದ್ರೆ ನೀವೇ ಹೇಳಿ ಅರ್ಚನಾ ಅವ್ರೆ, ನಾನು ಹೇಳಿದ್ ಸರಿನಾ ತಪ್ಪ? ಶಾಂತಿ ಬದುಕಿದಿದ್ರೆ ಬುದ್ಧಿ ಹೇಳ್ತಿರ್ಲಿಲ್ವಾ? ಖಂಡಿತ ಹೇಳ್ತಿದ್ಲು, ಬುದ್ಧಿ ಹೇಳ್ತಾ ಇದ್ಲು. ಯಾರಿಗೆ ಹೇಳ್ಬೇಕು ಅವ್ರು ಕರೆಕ್ಟಾಗಿ ಬುದ್ಧಿ ಹೇಳ್ತಾ ಇದ್ಲು. ನಾನು ಅದನ್ನೇ ತಾನೇ ಮಾಡ್ತಾ ಇರೋದು. ಹಾಗಂತ ನೀವು ಅನ್ಕೊಂಡಿದ್ದೀರಾ ಅಷ್ಟೇ. ಮಕ್ಕಳನ್ನ ಮಾತಾಡ್ಸೋ ವಿಧಾನ ಇದಲ್ಲ. ನನಗ ಅಷ್ಟೊಂದೆಲ್ಲ ಏನೂ ಗೊತ್ತಿಲ್ಲ. ಆದ್ರೆ ಅವನ್ ಕಾಯಿನ್ ನುಂಗಿದಂತೂ ನಿಜ. ಹಾಗಾದ್ರೆ ರಾಘವ್ ಜೇಬಿಂದ ಕಾಯಿನ್ ತೆಗೆದು ತೋರಿಸಿದ್ದು ಸುಳ್ಳಲ್ವಲ್ಲ? ಮಗು ಸುಳ್ಳು ಹೇಳಲ್ವಲ್ಲ? ನೋಡಿದ್ರ, ನೀವು ನನ್ನ ಅರ್ಥ ಮಾಡ್ಕೋತಿಲ್ಲ. ನೀವಲ್ಲ, ಯಾರೂ ಅರ್ಥನೇ ಮಾಡ್ಕೋತಿಲ್ಲ. ಇಡೀ ಪ್ರಪಂಚದಲ್ಲಿ ಅವನನ್ನ ನನಗಿಂತ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಫ್ಯೂಚರಲ್ಲಿ ನನಗೆ ಅಂತ ಒಂದ್ ಮಗು ನನ್ನ ಪ್ಲಾನೇ ಮಾಡಿಲ್ಲ. ಈ ಜನ್ಮಕ್ ರಾಘವ್ ಸಾಕು ನನಗೆ. ಅವನಿಗೆ ಮಾತ್ರ ವಾತ್ಸಲ್ಯ ಕೊಟ್ಟು ಹಾಯಾಗಿರ್ತೀನಿ. ಎಷ್ಟು ನಾಟಕ ಆಡ್ತಿದ್ಯೆ? ಹೆತ್ತ ತಾಯಿ ಮುಂದೆನೆ ಬಂದು ಅವಳ ಮಗನ ಬಗ್ಗೆನೆ ಮಾತಾಡಿ ನಾಟಕ ಆಡ್ತಿದ್ಯಾ? ನನ್ನೊಂದು ಅಡ್ವೈಸ್ ಅರ್ಚನಾ ಅವ್ರೆ, ನೀವ್ ನನ್ನ ತಪ್ಪಾಗಿ ತಿಳ್ಕೋಬಾರ್ದು. ಯಾಕೆ ಅಂದ್ರೆ ನಮ್ಮಿಬ್ರ ಮಧ್ಯ ಈಗಷ್ಟೇ ಒಳ್ಳೆ ಸ್ನೇಹ ಬಾಂಧವ್ಯ ಬೆಳೀತಾ ಇದೆ. ಅದರಲ್ಲೂ ಲೈಫ್ ಲಾಂಗ್ ಇರಬೇಕು ಅನ್ನೋ ಆಸೆ. ಅದಕ್ಕೆ ನನ್ನ ಆಸೆನ ಹೇಳ್ಕೊತಾ ಇದ್ದೀನಿ. ಯಾಕೆ ಅಂದ್ರೆ ನನಗೆ ಆ ಶಾಂತಿ ನಿವಾಸದಲ್ಲಿ ಹೊಸ ಬದುಕೊಟ್ಟಿದ್ದೆ ನೀವು. ಎಲ್ರೂ ಬೇಡ ಅಂದಾಗ ನನ್ ಬೆನ್ ಹಿಂದೆ ನಿಂತು ಆ ಶಾಂತಿ ನಿವಾಸಕ್ಕೆ ನಾನು ಬೇಕು ಅಂತ ನನಗೋಸ್ಕರ ಫೈಟ್ ಮಾಡಿದ್ ನೀವೇ. ಇಷ್ಟೆಲ್ಲ ಆದ್ಮೇಲೆ ನಮ್ ಫ್ರೆಂಡ್ಶಿಪ್ ಹಾಗೆ ಇರ್ಬೇಕಲ್ವಾ? ಹಾಗೆ ಇರುತ್ತೆ. ನಿಮಗ್ಯಾಕೆ ಅನುಮಾನ? ಯಾಕೆ ನೀವು ಯಾವಾಗ್ಲೂ ನೆಗೆಟಿವ್ ಆಗೇ ಯೋಚನೆ ಮಾಡ್ತೀರಾ? ರಾಘವ್ ವಿಚಾರದಲ್ಲಿ ನೀವು ಹೇಳಿದಷ್ಟು ನಾನು ಒಪ್ಕೋತೀನಿ. ನಾನು ಅದನ್ನ ತಪ್ಪಾಗಿ ತಿಳ್ಕೊತಿಲ್ವಲ್ಲ. ಇವಾಗ ನನಗೆ ಸಮಾಧಾನ ಆಯ್ತು.